वेदिने रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशेरिद्याय शुद्धविद्याय मध्वाय च नमो नमः। तव स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ಭೀಮ ದಂಡಯಾತ್ರೆ ಮುಗಿಸಿ ಬಂದಾಯಿತು. ಸೊ ಒಂದು ಕಡೆಯಿಂದ ಆ ಪೌಂಡ್ರಕ, ಶಿಶುಪಾಲ, ಕರ್ಣ, ಆಮೇಲೆ ಇವರೆಲ್ಲ ದೊಡ್ಡ ದೊಡ್ಡ ರಾಜರುಗಳು, ಕೀಚಕ, ಸೊ ಇವರೆಲ್ಲ ಅರ್ಜುನನಿಗೆ ಕಪ್ಪ ಕೊಡೋದಿಲ್ಲ ಅಂತ ಎಲ್ಲ ರುದ್ರವರದಿಂದ ಕೊಬ್ಬಿದವರು, ಮಹಾಬಲಿಷ್ಠರು. ಆದ್ದರಿಂದ ಹೇಳಿದರು, ನೀನು ಪೂರ್ವ ದಿಕ್ಕಿಗೆ ಹೋಗೋದು ಬೇಡ, ಉತ್ತರ ದಿಕ್ಕಿಗೆ ಹೋಗು, ಪೂರ್ವ ದಿಕ್ಕಿಗೆ ಭೀಮಸೇನ ಹೋಗಲಿ. ಅವರೆಲ್ಲ ಭೀಮಸೇನನ್ನು ನೋಡಿ ಕಪ್ಪ ಕೊಟ್ಟುಬಿಡ್ತಾರೆ. ಯುದ್ಧ ಮಾಡಿದರೂ ಭೀಮಸೇನ ಹತ್ರ ಯುದ್ಧ ಮಾಡಿದರೆ ಹೆಚ್ಚು ಸಮಯ ಅದು ಅವರು ಆಗೋದಿಲ್ಲ ಅದು ಅವರಿಗೆ ಅಂತ. ಸೊ ಹೀಗೆ ಭೀಮಸೇನ ಹೋದವನು ಅವರೆಲ್ಲರನ್ನು ಸೋಲಿಸಿ ರಾಜರುಗಳನ್ನು. ಆಮೇಲಿಂದ ದೇವತೆಗಳು ಕ್ರೀಡಾರ್ಥಂ, ಆಟಕ್ಕೋಸ್ಕರ, ವಿಹಾರಕ್ಕೋಸ್ಕರ, ಯಾಕೆ ವಾಯುದೇವರ ಅವತಾರ ತಾನೆ. ಸೊ ನಮ್ಮ ವಾಯುದೇವರು ಹೇಗಿದ್ದಾರೆ, ಭೀಮಸೇನನಾಗಿ ಅವ್ರ ಹತ್ರ ಯುದ್ಧ ಮಾಡುವ. ಅಲ್ಲ, ನೀವೇ ಸೋಲುದು ತೊಂದರೆ ಇಲ್ಲ, ಸೋತರೂ ಒಳ್ಳೆಯದೇ, ಖುಷಿಯೇ. ವಾಯುದೇವ್ರ ಹತ್ರ ನಾವು ಸೋಲೋದು, ಇನ್ಯಾರ ಹತ್ರ ಸೋಲುದು ಅಂತ. ಹೀಗೆ ಒಬ್ಬರೊಬ್ಬರೇ ಯುದ್ಧ ಮಾಡಿದರು. ಹುಲಿ, ಆಮೇಲೆ ಸಿಂಹ, ಆನೆ, ಈ ರೂಪದಲ್ಲಿದ್ದ ದೇವತೆಗಳೆಲ್ಲ ಯುದ್ಧ ಮಾಡಿ, ಅಷ್ಟು ಯುದ್ಧ ಮಾಡಿ ಸೋತು, ಅದರಲ್ಲಿ ಸೋತು ಕೂಡ ಸಂತೋಷಪಟ್ಟು, ಅದು ಅಲ್ಲದೆ ರುದ್ರದೇವರು ಎಲ್ಲ ಕಥೆನೂ ಕೇಳಿ, ಯಾರ್ಯಾರನ್ನೆಲ್ಲಪ್ಪ ಸೋಲಿಸಿದೆಯಪ್ಪ, ಹೇಗೆ ಸೋಲಿಸಿದೆಯಲ್ಲ ಹೇಳು ಅಂತೇಳಿ ಅದನ್ನು ಎಲ್ಲ ಹೇಳಿಸಿಕೊಂಡು, ಆಮೇಲಿಂದ ರುದ್ರದೇವರು ಇವರೆಲ್ಲ ರತ್ನ ಸಂಚಯವನ್ನು ತಾವೇ ಕೊಟ್ಟರೆ ರುದ್ರದೇವರು ಬಾಣಾಸುರನಿಗೆ ಹೇಳಿ ಅತಿ ಅದ್ಭುತವಾದ ದೊಡ್ಡ ರಾಶಿ ರತ್ನ ಸಂಚಯವನ್ನು ತೆಗೆಸಿಕೊಟ್ರು. ಸೊ ಎಲ್ಲ ಹಿಡ್ಕೊಂಡು ಭೀಮಸೇನ ಬಂದ ಇಂದ್ರಪ್ರಸ್ಥಕ್ಕೆ. ಭೀಮಸೇನನದ್ದು ಒಂದು ಏನಂತ ಹೇಳಿದ್ರೆ ಅತ್ಯಂತ ಅತಿಶಯವಾದ ಭಾಗವತ ಧರ್ಮ. ಎಂತೇಳಿದ್ರೆ ತಾನು ಸಂಪಾದಿಸಿದ್ದು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿದ್ದು ಮಾತ್ರ ಅಲ್ಲದೆ, ತಾನು ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುವಂತಹ ಮಹಾನುಭಾವ. ಈಗ ನಮಗೆ ಒಂದು ವೇಳೆ ನಿಮ್ಮ ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸಿ ಅಂತ ಹೇಳಿದರೆ ನಮಗಾಗ್ತದೆ, ಅಯ್ಯೋ ಕೆಲವೆಲ್ಲ ಕೆಲಸ ನಾವು ಮಾಡಿದ್ದು ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಇಲ್ಲ. ಭೀಮಸೇನ ಆದರೆ ಇಡೀ ಜೀವನದುದ್ದಕ್ಕೂ ಮಾಡಿದ ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸಿದ ಮಹಾನುಭಾವ ಅಂತೇಳಿದರೆ ಆ ಕೆಲಸಗಳು ಎಷ್ಟು ಉತ್ತಮವಾಗಿದ್ದುವು ಅಂತ ನೀವು ಆಲೋಚನೆ ಮಾಡಿ. ಒಂದು ಕೆಲಸವೂ ಅಂಥದ್ದಿಲ್ಲ ಯಾವುದನ್ನು ಭಗವಂತನಿಗೆ ಅರ್ಪಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅಂಥ ಭೀಮಸೇನ. ಸೊ ಅತ್ಯಂತ ಅತಿಶಯವಾದ ಭಾಗವತ ಧರ್ಮ. ಸೊ ಎಲ್ಲವನ್ನು ವಿಪ್ರ ಮತ್ತು ಯಾದವೋತ್ತಮ ಅಂತ. ವಿಪ್ರ ಅಂತ ಹೇಳಿದರೆ ವೇದವ್ಯಾಸಾಚಾರ್ಯರು, ಅಂತ ಹೇಳಿದರೆ ಯಾದವೋತ್ತಮ ಅಂತ ಹೇಳಿದರೆ ಶ್ರೀಕೃಷ್ಣ. ಅವರಿಗೆ ಅಂದರೆ ಭಗವಂತನ ಎರಡು ರೂಪಗಳಿಗೆ ಭಗವಂತನಿಗೆ ಅರ್ಪಿಸಿ ಆಮೇಲೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಸೊ ಹೀಗೆ ಅಲ್ಲಿವರೆಗಾಗಿದೆ. ಸೊ ಅಲ್ಲಿಂದ ಮುಂದಿನ ಶ್ಲೋಕ ವೈಲರೆ. ವಂದ್ಯಾಗ್ರಜಂ ಚೈವ ಯಥಾವೃತ್ತಂ ನ್ಯವೇದಯತ್ ಆತ್ಮನಃ ಕೃಷ್ಣಯೋ ಸರ್ವಂ ಧರ್ಮರಾಜ ಕೃತೋ ಮುದಾ. 206ನೇ ಶ್ಲೋಕ. ಇವಾಗ ಆ ಭೀಮಸೇನನು ಅಣ್ಣನಾದ ಧರ್ಮರಾಜನನ್ನು ನಮಸ್ಕರಿಸಿ ಅವನಿಗೆ ತನ್ನ ವೃತ್ತಾಂತವೆಲ್ಲವನ್ನು ಇದ್ದ ಹಾಗೆ ಹೇಳಿ ಯುಧಿಷ್ಠಿರನ ಮುಂಭಾಗದಲ್ಲಿ ಶ್ರೀ ವೇದವ್ಯಾಸ ಶ್ರೀ ಕೃಷ್ಣರಿಗೆ ಸಂತೋಷದಿಂದ ತಿಳಿಸುತ್ತಾನೆ. ಸೋ ಅಭಿವಾದ್ಯ ಅಗ್ರಜಂ ಚೈವ ಯಥಾವೃತ್ತಂ ನ್ಯವೇದಯತ್
ಆತ್ಮನ ಕೃಷ್ಣಯೋ ಸರ್ವಂ ಧರ್ಮರಾಜಾಗ್ರತೋ ಮುದಾ. ಇಬ್ಬರು ದೇವರುಗಳ ಅವತಾರ, ಭಗವಂತನ 2 ಅವತಾರ, ಅವರಿಗೆ ನಮಸ್ಕಾರ ಮಾಡಿದ್ದಲ್ಲದೆ ಸಹ, ಸೋ ಅಂದರೆ ಸಹ ಆ ಭೀಮಸೇನ, ಅಭಿವಾದ್ಯ ಅಭಿವಾದನೆ ಮಾಡು ಅಂತ ನಾವು ಅಟ್ಲೀಸ್ಟ್ ಹೊಸತಾಗಿ ಉಪನಯನಾದ ವಟುವಿಗೆ ಅಭಿವಾದನೆ ಮಾಡುವಂಥ, ಮತ್ತೆ ಮರ್ತು ಹೋಗ್ತದೆ ಅಭಿವಾದನೆ ಅಂತ ಹೇಳಿದರೆ ಏನು ಅಂತ. ಆವಾಗೊಂಚೂರು ನೆನಪಿರ್ತದೆ ಅಭಿವಾದನ ಅಭಿವಾದನ ಅಂತ ಹೇಳ್ಕೊಂಡು ಕಿವಿ ಮುಟ್ಕೊಂಡು ಹೀಗೆ ಮಾಡುವಂಥದ್ದು. ಸೊ 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 ಅಭಿವಾದ್ಯ ನಮಸ್ಕಾರ ಮಾಡೋದು. ಅಭಿವಾದನೆ ಮಾಡೋದು ಅಂತ ಹೇಳಿದ್ರೆ, ನಾನು ಇಂಥ ಗೋತ್ರದವ, ಇಂಥ ಚಂದ, ಇಂಥ ಪ್ರವರ, ಸೊ ಇಂಥ ಹೆಸರಿನವ ನಾನು ಈಗ ಅಭಿವಾದನೆ ಮಾಡ್ತಾ ಇದ್ದೇನೆ, ಹೀಗೆ ಹೇಳಿ ಮಾಡುವಂಥದ್ದು. ಅದು ವಿಶ್ವಾಮಿತ್ರ ಮಾತು ಚಂದ್ರಧರಂಜಯ ಪರವಾನ ವಿಶ್ವಾಮಿತ್ರ ಗೋತ್ರ ಆಶ್ವಾನ್ ಸೂತ್ರ ರಿಕ್ಷಾಕಾಧ್ಯಾಯಿ ಯಾವ ಶಾಖೆ ಅದು ಸಹ ಹೇಳಲಿಕ್ಕುಂಟು. ರಿಕ್ಷಾಕಾಧ್ಯಾಯಿ ಸುಬ್ರಹ್ಮಣ್ಯ ಶರ್ಮ ಹಂಬೋ ಅಭಿವಾದಯೇ, ಅಹಂ ಭೋ ಅಭಿವಾದಯೇ, ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅಂದರೆ ನಮಸ್ಕಾರ ಮಾಡುವಾಗ ನಾವು ಯಾರು ಅಂತ ಹೇಳಿ ನಮಸ್ಕಾರ ಮಾಡಬೇಕು, ಇಲ್ಲದೆ ಅವರಿಗೆ ಗೊತ್ತಾಗೋದಿಲ್ಲಲ್ಲ ಹಾಗೆ. ಸೊ ಅದು ಆ ರೀತಿ ಒಂದು ಕ್ರಮ ಇಟ್ಟಿದ್ದಾರೆ. ಈ ರೀತಿ ಹೆಸರು ಹೇಳಿ, ಹೆಸರು ಗೋತ್ರ ಎಲ್ಲ ಹೇಳಿ, ಪೂರ್ತಿ ವಿವರ ಹೇಳಿ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡೋದು ಅಂತ ಹಾಗೆ. ಸೊ ಅಭಿವಾದ್ಯ ಅಭಿವಾದನೆ ಮಾಡಿ ಆಯ್ತು. ನಮಸ್ಕಾರ ಯಾರಿಗೆ ಮಾಡಿದ್ದೀಗ? ಅಗ್ರಜಂ. ಅಗ್ರಜಂ, ಜ ಅಂದರೆ ಹುಟ್ಟಿದವ, ಅಗ್ರ ಅಂದರೆ ಶ್ರೇಷ್ಠ, ಮೊದಲು. ಸೊ ಮೊದಲು ಹುಟ್ಟಿದವ ಅಂದರೆ ಭೀಮಸೇನನಿಗೂ ಮೊದಲು ಹುಟ್ಟಿದವರು ಯಾರಂದರೆ ಧರ್ಮರಾಜ. ಸೊ ಧರ್ಮರಾಜನಿಗೆ ನಮಸ್ಕಾರ ಮಾಡಿ, ಅಗ್ರಜಂಚ ಅಂದರೆ ಅಣ್ಣನಿಗೂ ನಮಸ್ಕಾರ ಮಾಡಿ, ಏವ ಅಣ್ಣನಿಗೂ ಕೂಡ ನಮಸ್ಕಾರ ಮಾಡಿಯೇ ನಂತರ ಅಂದರೆ ಎಲ್ಲ ಕೂತಿದ್ದಾರೆ. ಧರ್ಮರಾಜ ಸಿಂಹಾಸನದಲ್ಲಿ ರಾಜನಾಗಿ, ಹಾಗೆ ಇಬ್ಬರು ಭಗವಂತನ 2 ರೂಪಗಳು ಆಸೀನರಾಗಿದ್ದಾರೆ. ಬೃಹತ್ತಾದ ರಾಜಸಭೆ ವೈಭವ. ಯಾವುದು ಧರ್ಮರಾಜನ ರಾಜಸಭೆ ಅಂತ ಹೇಳಿದ್ರೆ, ಇಂದ್ರನ ಸಭೆಗಿಂತಲೂ ದೇವಲೋಕದ ಇಂದ್ರನ ಸಭೆ ಏನು ವೈಭವ ಇದೆಯೋ ಅದಕ್ಕಿಂತಲೂ ವೈಭವೋಪೇತವಾದ ಧರ್ಮರಾಜನ ಸಭೆ ಅಂತ ಮಯಾಸುರನ ಹತ್ರ ಹೇಳಿ ಭಗವಂತ ಶ್ರೀಕೃಷ್ಣ ಮಾಡಿಸಿಕೊಟ್ಟದ್ದು. ಸೊ ಅದರಲ್ಲಿ ಕೂತ್ಕೊಂಡು ಎಲ್ಲ ಅವ್ರು ಕೇಳುವುದು, ಭೀಮಸೇನ ಹೇಳುವುದು. ಯಥಾವೃತ್ತಂ ನ್ಯವೇದಯತ್, ಹೇಳಿದರು. ರಾಜ್ಯಸಭೆಯೇ ಆಗಬೇಕಂತಿಲ್ಲ. ಈಗ ಪಾಂಡವರು ಮತ್ತು ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಹೀಗೆ ಅಷ್ಟೇ ಜನ ಕೂತ್ಕೊಂಡು ಆ ಥರನೇ ಇರ್ಬೋದು. ಸೊ ಅಂತೂ ಇಬ್ಬರು ಭಗವಂತನ 2 ರೂಪಗಳು ಅವರಿದ್ದಾರೆ, ಧರ್ಮರಾಜ ಇದ್ದಾನೆ. ಸೊ ಬಾಕಿದ್ದವರು ಪಾಂಡವರು ಮತ್ತು ದ್ರೌಪದಿ ಅವರು ಇವರೆಲ್ಲ ಇರ್ತಾರೆ ಅಂತ ಎಣಿಸ್ಕೊಳ್ಬೋದು. ಸೊ ಯಥಾವೃತ್ತಂ ವೃತ್ತಂ ಅಂದರೆ ನಡೆದದ್ದು, ವೃತ್ತಂ ಏನೆಲ್ಲ ನಡೆಯಿತು, ವೃತ್ತಂ. ಯಥಾವೃತ್ತಂ ಅಂದರೆ ಹೇಗೆ ನಡೀತೋ ಹೇಗೆಲ್ಲ. ಅಂದರೆ ಭೀಮಸೇನ ಹೊರಟು ವಾಪಸ್ ಎಲ್ಲ ರತ್ನ ಸಂಚಯ ಇಟ್ಕೊಂಡು ಬರುವ ತನಕದ್ದು ಎಲ್ಲ ಸಂಗತಿ ನ್ಯವೇದಯತ್ ಸಮರ್ಪಣೆ ಮಾಡಿದ ಅಂದರೆ ಎಲ್ಲ ಒಪ್ಪಿಸಿದ ಅಂತ ಅರ್ಥ. ಒಪ್ಪಿಸಿದ, ನ್ಯವೇದಯತ್ ನೈವೇದ್ಯ ಮಾಡಿದ. ಅಲ್ಲ, ನೈವೇದ್ಯ ಮಾಡೋದು ಅಂತ ಹೇಳಿದರೆ ನಾವೆಲ್ಲ ಅನ್ನ ತುಪ್ಪ ಹಾಕಿ ಅಥವಾ ಪಾಯಸ ಇಂಥದ್ದೆಲ್ಲ ಭಕ್ಷ್ಯಗಳು ಅದು ಮಾತ್ರ ಅಲ್ಲ ನೈವೇದ್ಯ ಮಾಡೋದು ಅಂತ ಕೇಳಿದರೆ, ನೈವೇದ್ಯ ಅಂದರೆ ಏನು? ನಾವು ಮಾಡಿದ ಆಹಾರ ಸಿಹಿ ತಿಂಡಿಗಳನ್ನು ಭಗವಂತನಿಗೆ ಆಹಾರ ರೂಪದಲ್ಲಿ ಅದು ಸ್ವೀಕಾರ ಮಾಡುವಂಥ ಸಮರ್ಪಣೆ. ಬಾಕಿದ್ದನ್ನು ವಿಷಯ ಅಲ್ಲ, ಕೆಲವು ಸಲ ನಮ್ಮ ಮನಸ್ಸಿನಲ್ಲಿ ಭಗವಂತ ಇಷ್ಟೆಲ್ಲ ಹೀಗೆಲ್ಲ ಆಗಿದೆ, ಎಲ್ಲ ನೀವೇ ರಕ್ಷಣೆ ಮಾಡಬೇಕು, ಅದು ಸಹ ಸಮರ್ಪಣೆನೇ. ಇನ್ನು ಸಲ ಸ್ತೋತ್ರ ಎಲ್ಲ ಹೇಳಿ ನಮಸ್ಕಾರ ಮಾಡಿ, ಅದು ಸಹ ಸಮರ್ಪಣೆನೇ. ಆಮೇಲೆ ಇವು ಭೀಮಸೇನ ತಂದ ವಸ್ತುಗಳನ್ನು ಎಲ್ಲ ರತ್ನ ಸಂಚಯ ದೇವರ ಮುಂದಿಟ್ಟು, ಅದು ಸಹ ಸಮರ್ಪಣೆ. ನಾವು ಮಾಡಿದ ಬೆಳಿಗ್ಗೆಯಿಂದ ಸಂಜೆಯವರೆಗಿನ ಎಲ್ಲ ಕೆಲಸಗಳು ಎಲ್ಲ ಭಗವಂತನಿಗೆ ಅರ್ಪಿತ, ಅದು ಸಹ ಸಮರ್ಪಣೆನೇ. ಸರಿ, ನಾವು ನಮ್ಮದು 2 ಗಂಟೆಯಿಂದ 3 ಗಂಟೆ ತನಕ ಕ್ಲಾಸ್ ಆದ ಕೂಡಲೇ ಕಾಯನ ವಾಚ ಮನಸ್ಸೇಂದ್ರಿಯ ನಾರಾಯಣೇನ ಸಮರ್ಪಯಾನ್ ಅಂದರೆ ನಾರಾಯಣನಿಗೆ ಸಮರ್ಪಣೆ ಮಾಡ್ತೇವೆ, ನಾರಾಯಣಾಯ ಸಮರ್ಪಣೆ, ಆಯಿತಾ? ಸೊ ಹೀಗೆ ಎಲ್ಲವೂ ಸಮರ್ಪಣೆ ಅಂದರೆ ಎಲ್ಲ ಒಪ್ಪಿಸೋದು ಭಗವಂತನಿಗೆ ಅಂತ.
ನ್ಯವೇದಯತ್ ಒಪ್ಪಿಸಿದರು. ನ್ಯವೇದಯತ್ ನಿವೇದಯಾಮಿ ಯಾವುದು ಯಾವುದರಲ್ಲಿ ವರ್ತಮಾನ ಕಾಲದಲ್ಲಿ ನಾವು ಹೇಳೋದಿಲ್ವ, ನಿವೇದಯಾಮಿ ಭಗವಂತನಿಗೆ ನಿವೇದಯಾಮಿ ಪಾಯಸಂ ನಿವೇದಯಾಮಿ ಎಲ್ಲ ಫಲವಸ್ತು ನಿವೇದಯಾಮಿ ನಿವೇದಯಾಮಿ ಅಂತ ಹೇಳಿದ್ರೆ ನಾನು ನಿಮಗೆ ಒಪ್ಪಿಸ್ತಾ ಇದ್ದೇನೆ, ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ. ಆಮೇಲೆ ಸಮರ್ಪಣೆ ಆದಮೇಲೆ ಭಗವಂತಂದೆಲ್ಲ ಮೂಲಮಂತ್ರ ಎಲ್ಲ ಹೇಳಿ ಭಗವಂತ ಆಯಿತು, ಈಗ ಭಗವಂತ ತಿಂದಾಯಿತು ಅಂತ ಹೇಳಿದ ಮೇಲೆ ಅಷ್ಟು ತನಕ ಕಣ್ಣು ಮುಚ್ಚಿಕೊಂಡು ಇದೆಲ್ಲ ಕೆಲವರೆಲ್ಲ ಕ್ಲೋಸ್ ಮಾಡ್ತಾರಲ್ಲ, ಸೊ ಕ್ಲೋಸ್ ಮಾಡಿರ್ತಾರೆ. ಆ ಹೊತ್ತಿಗೆ ಯಾರೂ ನೋಡಲಿಕ್ಕಿಲ್ಲ ಅಂತ, ಭಗವಂತ ತಿಂತಾ ಇದ್ದಾರೆ ಅಂತ ಲೆಕ್ಕ. ಹಾಗೆ ಆಮೇಲಿಂದ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ಕೂಡ ಇದನ್ನೆಲ್ಲ ನಾನು ಸಮರ್ಪಣೆ ಮಾಡಿದೆ ಅಂತ ಈ ರೀತಿ. ಸೊ ಈ ರೀತಿ ನೈವೇದ್ಯತ್ ಅಂದರೆ ನೈವೇದ್ಯ ಮಾಡಿದರು ಅಥವಾ ಒಪ್ಪಿಸಿದರು ಭೀಮಸೇನ ದೇವರು. ಆತ್ಮನಃ ಕೃಷ್ಣಯೋ ಸರ್ವಂ ಕೃಷ್ಣಯೋಹೋ ಅಂತೇಳಿದರೆ 2 ಜನ ಅಂತ ಲೆಕ್ಕ. ಕೃಷ್ಣಯೋಹೋ ಅಂದರೆ ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಇಬ್ಬರಿಗೂ ಆತ್ಮನಃ ಸರ್ವಂ ತನ್ನ ಎಲ್ಲ ಕತೆ. ಆತ್ಮನಃ ಅಂದರೆ ತನ್ನ ಸರ್ವಂ ಎಲ್ಲ ಕಥೆಯನ್ನು ಯಥಾವೃತ್ತಂ ಹೇಗೆ ನಡೀತೋ ಹಾಗೆ ಧರ್ಮರಾಜ ಅಗ್ರತೋ ಧರ್ಮರಾಜನ ಎದುರುಗಡೆ ಅಂದರೆ ಧರ್ಮರಾಜನಿಗೂ ಹೇಳಿದಾಗಾಯಿತು. ಆಮೇಲೆ ಇಬ್ಬರು ಕೃಷ್ಣ, ಆ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ಅವರಿಗೂ ಹೇಳಿದಾಗಾಯಿತು. ಆಮೇಲೆ ಅಲ್ಲಿ ಯಾರೆಲ್ಲ ನೆರೆದಿದ್ದಾರೋ ಅವರಿಗೂ ಹೇಳಿದಾಗಾಯಿತು. ಎಲ್ಲರೂ ಯಾರಿಗೆಲ್ಲ ಕೇಳಲಿಕ್ಕೆ ಕುತೂಹಲದಿಂದ ಯಾರೆಲ್ಲ ಇದ್ದಾರೆ, ಓ ಭೀಮಸೇನ ದಂಡಯಾತ್ರೆ ತುಂಬ ಚೆನ್ನಾಗಿರ್ತದೆ ಅಂತೇಳಿ ಹೀಗೆ ಮುದ ಅಂದರೆ ಬಹಳ ಸಂತೋಷದಿಂದ, ಮುದ ಅಂದರೆ ಮುದ, ಮೋದ, ಸಂಮೋದ ಎಲ್ಲ ಇದು ವಿನೋದ ಎಲ್ಲ ಮೋದ. ವಿನೋದ ಅಂತ ಹೇಳಿದ್ರೆ ಅದು ಬೇರೆ ಆಯಿತು. ಸೊ ಅದು ಸಹ ಅದು ಸ್ವಲ್ಪ ಬೇರೆ ಥರ, ಹಾಸ್ಯ ಆ ಥರ. ಸೊ ಮೋದ ಅಂದರೆ ಪ್ರೀತಿ. ಮೋದದಿಂದ ಭಜಿಸುವೆನು ಅಂದರೆ ಮೋದದಿಂದ ಭಜಿಸುವೆನು ಅಂದರೆ ಪ್ರೀತಿಯಿಂದ ಭಜನೆ ಮಾಡ್ತೇನೆ, ಸ್ಮರಿಸಿಕೊಳ್ತೇನೆ, ನಿಮ್ಮ ನಾಮ ಹೇಳ್ತೇನೆ, ನಾಮಸ್ಮರಣೆ ಮಾಡ್ತೇನೆ ಭಗವಂತ ಅಂತ, ಅದು ಮೋದದಿಂದ. ಹೀಗೆ ಈ 206ನೇ ಶ್ಲೋಕ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಈಗ ಭೀಮಸೇನ ದೇವರು ಸೊ ಅಭಿವಾದ್ಯ ಅಗ್ರಜಂ, ಭೀಮಸೇನ ದೇವರು ಅಣ್ಣನಾದ ಧರ್ಮರಾಜನಿಗೂ ಅಭಿವಾದನೆ ಮಾಡಿ ನಮಸ್ಕರಿಸಿ ಆ ಧರ್ಮರಾಜನ ಸಮಕ್ಷಮದಲ್ಲಿ ಅಂದರೆ ಸಿಂಹಾಸನದಲ್ಲಿ ಕೂತಿರುವಂಥ ಮಹಾರಾಜ ಯಾರು? ಧರ್ಮರಾಜನ ಸಮಕ್ಷಮದಲ್ಲಿ ನಡೆದ ತನ್ನ ವಿಷಯವನ್ನೆಲ್ಲ ಅರಿಕೆ ಮಾಡಿದ, ತಿಳಿಸಿದ, ಒಪ್ಪಿಸಿದ. ಏನೆಲ್ಲ ಅಂತೇಳಿದ್ರೆ ಇನ್ನು ಮುಂದಕ್ಕೆ ಬರ್ತದೆ. ಏನೆಲ್ಲ ಒಪ್ಪಿಸಿದ್ದು ನಮಗೆ ಗೊತ್ತುಂಟು, ಆದರೂ ಭೀಮಸೇನ ಏನು ಹೇಳಿದರು ಅಂತ ಒಂದು ನೆಕ್ಸ್ಟ್ ಶ್ಲೋಕವೇನಾರೆ ನೆಕ್ಸ್ಟ್ 2 ಶ್ಲೋಕ ಒಟ್ಟು ಕೀಚಕಾದ್ಯ ಏಕಲವ್ಯ ಸಹಾಯವಾನ್ ಯಥಾಜಿತ ಪೌಂಡ್ರಕಶ್ಚ ಕರ್ಣಾದ್ಯಾಶ್ಚ ತಥಾ ಪರೇ. 207ನೇ ಶ್ಲೋಕ. ಭೀಮಸೇನ ಹೇಳ್ತಾ ಇದ್ದಾನೆ, ಎಲ್ಲ ತನ್ನ ವೃತ್ತಾಂತವನ್ನು ತಿಳಿಸುತ್ತಾ, ಕೀಚಕ ಮೊದಲಾದವರು ತನ್ನಿಂದ ಹೇಗೆ ಪರಾಜಿತರಾದರು, ಹಾಗೆ ಏಕಲವ್ಯನೇ ಸಹಾಯಕನಾಗಿಯುಳ್ಳ ಪೌಂಡ್ರಕನು ಕೂಡ ತನ್ನಿಂದ ಹೇಗೆ ಪರಾಜಿತನಾದನು, ಹಾಗೆ ಇತರರಾದ ಕರ್ಣಾದಿ ಕೂಡ ಹೇಗೆ ಪರಾಜಿತರಾದರು, ಈ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ತಿಳಿಸುತ್ತಾನೆ. ಯಥಾಜಿತ ಕೀಚಕಾದ್ಯ ಏಕಲವ್ಯ ಸಹಾಯವಾನ್ ಯಥಾಜಿತ ಪೌಂಡ್ರಕಶ್ಚ ಕರ್ಣಾದ್ಯಾಶ್ಚ ತಥಾ ಪರೇ. ಯಥಾಜಿತಾಃ ಕೀಚಕಾದ್ಯ ಕೀಚಕಾದಿಗಳನ್ನು ಕೀಚಕ ಆದ್ಯ ಅಂದರೆ ಮೊದಲು ಕೀಚಕ, ಆ ನಂತರ ಉಳಿದವರೆಲ್ಲ. ಸೊ ಕೀಚಕಾದ್ಯ ಯಥಾಜಿತ ಹೇಗೆ ಭೀಮಸೇನ ದೇವರು ಗೆದ್ದರು ಆ ಎಲ್ಲ ಕತೆ. ಏಕಲವ್ಯ ಸಹಾಯವಾನ್ ಯಥಾಜಿತ ಪೌಂಡ್ರಕಶ್ಚ, ಪೌಂಡ್ರಕನ ಹತ್ರ ಹೋಗುವಾಗ ಆ ಪೌಂಡ್ರಕ ಒಬ್ಬರೇ ಯುದ್ಧ ಮಾಡಲಿಲ್ಲ, ಅಲ್ಲಿ ಏಕಲವ್ಯ ಇದ್ದ. ಅಂದರೆ ಈಗ ಆವಾಗ ನಮಗೆ ಹೇಳುವಾಗ
ಮಧ್ವಾಚಾರ್ಯರಿಗೆ ಏಕಲವ್ಯ ಎಂದು ಮರ್ತೋಯ್ತು ಕಾಣ್ತದೆ. ಈಗ ನೆನಪಾಯ್ತು. ನೆನಪಾದ ಕೂಡಲೇ ಏನು ಮಾಡಿದರು, ಭೀಮಸೇನ ಹೇಳ್ತಾ ಇದ್ದಾನಲ್ವ, ಆವಾಗ ಸೇರಿಸಿಬಿಟ್ರು. ಅಂದರೆ ಹೌದು ಅಂತ ನಮಗೂ ಗೊತ್ತಾಗತ್ತಲ್ವ. ಭೀಮಸೇನ ಹೇಳಿದ, ನಾನು ಅಲ್ಲಿ ಹೋಗುವಾಗ ಏಕಲವ್ಯ ಕೂಡ ಇದ್ದ, ಏಕಲವ್ಯನು ನನ್ನ ಹತ್ರ ಯುದ್ಧ ಮಾಡಿದ್ದಾನೆ ಅಂತ. ಸೊ ಹೀಗೆ ಏಕಲವ್ಯ ಸಹಾಯವಾನ್, ಏಕಲವ್ಯನ ಸಹಾಯದಿಂದ ಯುದ್ಧ ಮಾಡಿದವನು ಯಾರಂದರೆ ಪೌಂಡ್ರಕ. ಸೊ ಆ ಪೌಂಡ್ರಕನನ್ನು, ಏಕಲವ್ಯನನ್ನು, ಇಬ್ಬರನ್ನು ಭೀಮಸೇನ ಸೋಲಿಸಿದ ಪರಿ ಅದನ್ನು ವಿವರಿಸಿ ಆಯಿತು. ನಂತರ ಕರ್ಣಾದ್ಯಾಶ್ಚ ತಥಾಪರೆ, ಆ ನಂತರ ಕರ್ಣನನ್ನು ಸೋಲಿಸಿದ್ದು ಹೇಗೆ, ಅವನ ರಥವನ್ನು ಪುಡಿ ಪುಡಿ ಮಾಡಿದ್ದು, ಅದು ಇದು ಎಲ್ಲ ಅಂತೇಳಿದ್ರೆ, ಕರ್ಣ ರಥ ಪುಡಿ ಆದ ಕೂಡಲೇ ಒಳಗೆ ಹೋಗಿ ಸೀದಾ ಕಪ್ಪ ಇಟ್ಕೊಂಡು ಬಂದು ಇವ್ರು ಸುದ್ದಿಯೇ ಬೇಡ ಭೀಮಸೇನಂದು ಅಂತ ಕೊಟ್ಟುಬಿಟ್ಟಿದ್ದಾರೆ. ಸೊ ಹೀಗೆ ಆ ಕಥೆಯನ್ನು ಕೂಡ ಹೇಳಿದರು. ನೆಕ್ಸ್ಟ್ ಶ್ಲೋಕವೇಲಾರೆ. ಯಥಾ ಸಿಂಹಾದಿತನವ ಶೇಷವೀಂದ್ರೇಂದ್ರ ಪೂರ್ವಕಾಃ ಯಥಾ ಗಜತನು ಶರ್ವಸ್ತಚ್ಛ ಸರ್ವಮವರ್ಣಯತ. 208ನೇ ಶ್ಲೋಕ. ಹಾಗೆ ಸಿಂಹಾದಿಗಳ ಶರೀರಗಳುಳ್ಳ ಶೇಷ, ಗರುಡ, ಇಂದ್ರನೇ ಮೊದಲಾಗಿಯುಳ್ಳ ದೇವತೆಗಳು ತನ್ನಿಂದ ಹೇಗೆ ಪರಾಜಿತರಾದರೋ, ಆನೆ ಶರೀರವುಳ್ಳ ರುದ್ರನು ಕೂಡ ಹೇಗೆ ಪರಾಜಿತನಾದನೋ ಅವೆಲ್ಲವನ್ನು ಕೂಡ ಭೀಮನು ಹೇಳುತ್ತಾನೆ. ಯಥಾ ಸಿಂಹಾದಿತನವಃ ಶೇಷ ವೀಂದ್ರ ಇಂದ್ರಪೂರ್ವಕಾಃ ಯಥಾ ಗಜತನುಃ ಶರ್ವಃ ತತ್ ಚ ಸರ್ವಂ ಅವರ್ಣಯತ್. ಯಥಾ ಸಿಂಹಾದಿತನಮಃ, ಆಮೇಲೆ ಇವ್ರನ್ನೆಲ್ಲ ಸೋಲಿಸಿ ಮುಂದೆ ಹೋಗುವಾಗ ಎಲ್ಲ ದೇವತೆಗಳು ಸಿಕ್ಕಿದ್ರು ಹಿಮವತ್ ಪರ್ವತದಲ್ಲಿ. ಯಥಾ ಅವರನ್ನು ಯಾವ ರೀತಿ, ಅವ್ರು ಹೇಗೆ ಬಂದಿದ್ರು ಅಂತ ಹೇಳ್ತಾನೆ ಭೀಮಸೇನ. ನಾನು ಸಣ್ಣದನ್ನೆಲ್ಲ ಆ ಸಿಂಹ, ಹುಲಿ, ಅವುಗಳ ಮರಿಗಳು, ಅವ್ರ ಜೊತೆ ಎಲ್ಲ ನಾನು ಆಟ ಆಡ್ತಿದ್ದೆ. ಅವರೆಲ್ಲ ಪುನಃ ಬಂದರು ನನ್ನ ಹತ್ರ ಆಟ ಆಡಲಿಕ್ಕೆ. ಯಾರು? ಸಿಂಹ, ವ್ಯಾಘ್ರ, ಆನೆ. ಸಿಂಹ ಅವರೆಲ್ಲ ಅಲ್ಲಿ ಹೇಗೆ ಸಿಕ್ಕಿದ್ರು ಅಂತೇಳಿದರೆ ಅವರು ಬೇರೆ ಯಾರಲ್ಲ. ಸಿಂಹ ಅಂತೇಳಿದರೆ ಯಾರು? ಆದಿಶೇಷ. ವ್ಯಾಘ್ರ ಅಂದರೆ ಯಾರು? ಗರುಡ. ಓ ಇವರ. ಆಮೇಲೆ ಸಿಂಹಾದಿ ತನವಹ, ಈ ರೀತಿ ಶರೀರ ಪ್ರಾಣಿಗಳ, ಆ ದೊಡ್ಡ ದೊಡ್ಡ ಕ್ರೂರ ಪ್ರಾಣಿಗಳ ಹೆದರಿಸಬೇಕಂತ. ಆ ಭೀಮಸೇನಿಗೆ ಏನಪ್ಪ ಹೆದರಿಸೋದು, ನಾನು ಆಟ ಆಡಿಬಿಟ್ಟೆ ಅವ್ರವ್ರ ಜೊತೆಗೆ ಅಂಥೇಳಿ. ಯಥಾ ಯಾವ ಥರ ನಾನು ಆಟ ಆಡಿಬಿಟ್ಟೆ, ಟಾಯ್ ನನಗೆ ಅವರೆಲ್ಲ ಅಂಥೇಳಿ. ಸಿಂಹಾದಿ ತನವಃ, ಸಿಂಹ ವ್ಯಾಘ್ರಾದಿ ತನವಃ. ಶೇಷ ಆದಿಶೇಷ ದೇವರು. ವೀಂದ್ರ, ವಿ ಅಂದರೆ ಪಕ್ಷಿ, ವಿ ಇಂದ್ರ ಅಂದರೆ ಪಕ್ಷಿಗಳ ಒಡೆಯ, ಪಕ್ಷಿರಾಜ ಗರುಡ. ವೀಂದ್ರ ಅಂದರೆ ಗರುಡ. ಸೊ ಗರುಡ ಇಂದ್ರಪೂರ್ವಕಾಹ, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ವೇಷ ಮರೆಸಿಕೊಂಡು ಹೇಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಸಿಂಹ, ಹುಲಿ ಈ ರೀತಿಯಲ್ಲೆಲ್ಲ ಬಂದಿದ್ದಾರೆ ನನ್ನ ಜೊತೆಗೆ ಆಟ ಆಡಲಿಕ್ಕೆ. ಎಲ್ಲರನ್ನು ಸೋಲಿಸಿದ್ದೇನೆ. ಸೋಲಿಸಿದ ಮೇಲೆ ಮೂಲ ರೂಪ ತೋರಿಸ್ತಾರೆ. ಓ ನಾನು ಗರುಡ, ನಾನು ಆದಿಶೇಷ ಅಂಥೇಳಿ. ಸೊ ಅವರನ್ನೆಲ್ಲ ಸೋಲಿಸಿದರೂ ಯಾರೊಬ್ಬರಿಗೂ ಬೇಜಾರಾಗಲಿಲ್ಲ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನಾವು ಭೀಮಸೇನಿಂದ ಸೋತ್ವಿ, ಖುಷಿ ಅವರಿಗೆ. ಆದರೆ ಏನು, ನಮಗೆ ಭೀಮಸೇನ ಹೇಗೆ ಯುದ್ಧ ಮಾಡ್ತಾರಂತ ಗೊತ್ತಾಯ್ತಲ್ವ, ಒಂದು ಖುಷಿ. ಹೀಗೆ ಆಯಿತಾ. ಅವರು ಎಲ್ಲ ಕೊಟ್ಟಿದ್ದಾರೆ ನನಗೆ, ಏನು ರತ್ನ ಸಂಚಯ ಬೇಕಾದಷ್ಟು ಕೊಟ್ಟಿದ್ದಾರೆ ರಾಜಸೂಯ ಯಾಗಕ್ಕೆ. ನಂತರ ಇನ್ನು ಯಥಾ ಗಜತನು, ಆಮೇಲೆ ಬಂದ ಆನೆ ನನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಬಂತು. ಆನೆ ಯಾಕೆ ಬಂತು? ಅಯ್ಯೋ ಆನೆ ಅಂದರೆ ಆನೆ ಅಲ್ಲ, ಅದು ಗಜತನು, ಆನೆದು ಶರೀರ ಅಷ್ಟೇ, ನೋಡ್ಲಿಕ್ಕೆ ಆನೆ. ಬಂದದ್ದು ಯಾರು? ಶರ್ವಾಹ, ರುದ್ರದೇವರು ಬಂದದ್ದು. ಯಥಾ ಯಾವ ಥರ ಬಂದರೋ, ಗಜತನು ಆನೆಯ ಶರೀರ ಹಿಡ್ಕೊಂಡು ಬಂದದ್ದು ರುದ್ರದೇವರು. ಯುದ್ಧ ಮಾಡಿದರು. ನನಗೇನು ತೊಂದರೆ ಇಲ್ಲ, ನಾನು ಯುದ್ಧ ಮಾಡಿದೆ. ನನಗೆ ಎಂಥದ್ದು, ಮಕ್ಕಳು ಕಾರ್ ಓಡಿಸಿ, ಸಣ್ಣ ಕಾರ್ ಇದೆಯಲ್ಲ ಟಾಯ್ ಕಾರ್,
ಅದು ಓಡಿಸಿದಾಗೆ ನಾನು ಅವರನ್ನೆಲ್ಲ ಯುದ್ಧ ಮಾಡಿ ಸೋಲಿಸಿಬಿಟ್ಟೆ. ರುದ್ರದೇವರಿಗೆ ಸಿಟ್ಟು ಬರಲಿಲ್ವಾ? ರುದ್ರದೇವರಂದರೆ ಉಗ್ರ ದೇವರು ಅಂತೇಳಿದ್ವಿ. ಇಲ್ಲ, ರುದ್ರದೇವರಿಗೆ ಭಾರಿ ಖುಷಿ ಆಯಿತು. ಯಾಕೆ? ಭೀಮಸೇನ ಹತ್ರ ಒಂದು ಯುದ್ಧ ಮಾಡಬೇಕಂತಿತ್ತು, ಯುದ್ಧ ಮಾಡಿದೆ, ಆಯಿತು. ಸೋತದ್ದು ಏನು ತೊಂದರೆ ಅಲ್ಲ, ವಾಯುದೇವರ ಹತ್ರ ಸೋಲದೆ ಇನ್ನು ಯಾರ ಹತ್ರ ಸೋಲೋದು ಅಂತ. ತತ್ಚ ಎಲ್ಲ ಹೀಗೆ ಪ್ರತಿಯೊಂದನ್ನು ಅದನ್ನು ಕೂಡ ತತ್ಚ ಸರ್ವಂ ಅವರ್ಣಯತ್ ಎಲ್ಲವನ್ನು ವರ್ಣನೆ ಮಾಡಿದರು ಭೀಮಸೇನ. ಇಲ್ಲಿ ಹೇಳ್ತಾರೆ, ಕೀಚಕಾದಿಗಳನ್ನು ಗೆದ್ದದ್ದನ್ನು ಯಥಾಜಿತ ಕೀಚಕಾದ್ಯ ಏಕಲವ್ಯನ ಜತೆಯಲ್ಲಿ ಬಂದಿದ್ದ ಪೌಂಡ್ರಕನನ್ನು ಗೆದ್ದದ್ದು. ಏಕಲವ್ಯ ಸಹಾಯವಾನ್, ಸಹಾಯದಿಂದ ಬಂದವ ಯಾರು? ಪೌಂಡ್ರಕ. ಅವನನ್ನು ಯಥಾಜತ, ಅವನನ್ನು ಹೇಗೆ ಸೋಲಿಸಿದ್ದು ಅದನ್ನು ಹೇಳಿ ಆಯಿತು. ಕರ್ಣಾದ್ಯಾಶ್ಚ, ಕರ್ಣನ ರಥ, ಅವನು ಕರ್ಣ ಕಪ್ಪ ಕೊಡಲಿಲ್ಲ, ಯುದ್ಧಕ್ಕೆ ಬಂದ, ಅವನ ರಥ ಪುಡಿ ಮಾಡಿಬಿಟ್ಟೆ. ಅಷ್ಟಾಗುವಾಗ ಬೇಗ ತಂದು ಕೊಟ್ಟ. ಕವಚ ಕುಂಡಲ ಸಮೇತನಾಗಿ ಬಂದಿದ್ದಾನೆ ಕರ್ಣ. ಅದು ಭೀಮಸೇನಿಗೆ ಅದು ಯಾವ ಲೆಕ್ಕವೂ ಇಲ್ಲ, ಏನು ಬೇಕಾದರೂ ಇಲ್ಲಿ ಅವನ ಹತ್ರ. ಹಾಗೆ ಸಿಂಹಾದಿ ರೂಪಗಳಲ್ಲಿ ಆಗಮಿಸಿದ್ದ ಶೇಷ, ಗರುಡ, ಇಂದ್ರ ಮೊದಲಾದವರನ್ನು ಸೋಲಿಸಿದ್ದನ್ನು ಅದು ವರ್ಣಿಸಿ ಆಯಿತು. ನಂತರ ಬಂದ ಯಾರು? ರುದ್ರದೇವರು ಬಂದದ್ದು ಯಾವ ರೂಪದಲ್ಲಿ? ಆನೆ ರೂಪದಲ್ಲಿ. ಆನೆ ಒಟ್ಟಿಗೂ ನಮಗೆ ಯುದ್ಧ ಆಗೋಯ್ತು. ಯಾವ ಪ್ರಾಣಿ ಬೇಡ, ಹುಲಿ, ಯಾವ ಪ್ರಾಣಿಗೂ ಬೇಜಾರು ಬೇಡ. ಸಿಂಹದೊಟ್ಟಿಗೆ ಯುದ್ಧ ಆಯಿತು, ಹುಲಿ ಒಟ್ಟಿಗೆ ಯುದ್ಧ ಆಯಿತು, ಆನೆ ಒಟ್ಟಿಗೆ ಯುದ್ಧ ಆಯಿತು. ಹೀಗೆ ಎಲ್ಲವನ್ನು ತತ್ ಚ ಯಥಾ ಗಜತನು ಶರ್ವ. ಗಜತನು ಅಂದರೆ ಆನೆಯ ರೂಪದಲ್ಲಿ ಬಂದದ್ದು ಯಾರು? ಶರ್ವ, ರುದ್ರದೇವರು. ತತ್ ಚ ಅಂದರೆ ಎಲ್ಲ ಕೂಡ ಸರ್ವಂ ಅವರ್ಣಯತ್ ಅಂದರೆ ಏನು? ಭಗವಂತನ ಹತ್ರ ಎಲ್ಲನೂ ಹೇಳಬೇಕಲ್ವ. ನೋಡಿ, ನಿಮ್ಮ ದೇವಲೋಕದ ಎಲ್ಲ ದೇವತೆಗಳು ಬಂದಿದ್ದಾರೆ, ರಾಜಸೂಯ ಯಾಗಕ್ಕೆ ಕಪ್ಪ ಕೊಟ್ಟಿದ್ದಾರೆ, ನನ್ನೊಟ್ಟಿಗೆ ಯುದ್ಧ ಮಾಡಿದ್ದಾರೆ. ಎಂಥ ಯುದ್ಧ ಅಂತ ಕೇಳಿದರೆ ಇದು ಕ್ರೀಡಾರ್ಥೆ. ಅಂದರೆ ಕ್ರೀಡಾ ಅಂತೇಳಿದರೆ ಆಟಕ್ಕೋಸ್ಕರ, ಅವರು ಆಟಕ್ಕೋಸ್ಕರ ಯುದ್ಧ ಮಾಡಿದ್ದು, ನಾನು ಆಟಕ್ಕೋಸ್ಕರ ಯುದ್ಧ ಮಾಡಿದ್ದು ಅಂತ. ಹೀಗೆ ಕಾರ್ಯ ಸಾಧಿಸಿದ ಮೇಲೆ ವರದಿ ಒಪ್ಪಿಸುವ ಪದ್ಧತಿ ಮಹಾಭಾರತದಲ್ಲಿ ಬಂದಿದೆ. ಈಗ ಎಲ್ಲ ಸಂಘ ಸಂಸ್ಥೆಗಳು ಆ್ಯನ್ಯುವಲ್ ಡೇ ಅಂತ ಮಾಡ್ತಾರೆ, ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂತ. ಆ ವಾರ್ಷಿಕೋತ್ಸವದಲ್ಲಿ ಆ ವರ್ಷದಲ್ಲಿ ಹಿಂದಿನ ವಾರ್ಷಿಕೋತ್ಸವದ ಮರುದಿವಸದಿಂದ ಈ ವಾರ್ಷಿಕೋತ್ಸವದ ತನಕದ ಎಲ್ಲ ವರದಿಯನ್ನು ಒಪ್ಪಿಸ್ತಾರೆ. ಅಂದರೆ ಒಂದು ಕ್ರಮ, ಅಂದರೆ ಮಹಾಭಾರತದಿಂದಲೇ ಬಂದದ್ದು. ಅದಕ್ಕೆ ಹೇಳೋದು, ಇಲ್ಲಿ ಇದ್ದದ್ದು ಯಾವುದು ಮಹಾಭಾರತದಲ್ಲಿ ಇಲ್ಲ ಅಂತ ಇಲ್ಲ, ಮಹಾಭಾರತದಲ್ಲಿ ಇದ್ದದ್ದು ಇಲ್ಲಿ ಇಲ್ಲ ಅಂತ ಇಲ್ಲ, ಇಲ್ಲಿ ಇಲ್ಲದ್ದು ಅಲ್ಲಿ ಇಲ್ಲ, ಅಲ್ಲಿ ಮಹಾಭಾರತದಲ್ಲಿ ಇಲ್ಲದ್ದು ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲವೂ ಇದೆ. ಆ ನಂತರ ಭೀಮ ಮಣಿಮಂತನ ಅವತಾರನಾದ ಏಕಲವ್ಯನನ್ನು ಗೆದ್ದ ವಿಶೇಷಾಂಶ ಇಲ್ಲಿದೆ. ಏಕಲವ್ಯ ಅಂದರೆ ಸಾಮಾನ್ಯನಲ್ಲ, ಅದಕ್ಕೋಸ್ಕರನೇ ಭಗವಂತನಿಗೆಲ್ಲ ವಿಷಯ ಗೊತ್ತಿರೋ ಕಾರಣ ಈ ಏಕಲವ್ಯಂದು ಮೊದಲೇ ಬೆರಳನ್ನು ಗುರುವಿಗೆ ದಕ್ಷಿಣೆಯಾಗಿ ಕೊಡುವಾಗೆ ಮಾಡಿಬಿಟ್ಟಿದ್ದಾರೆ ಭಗವಂತ. ಸೊ ಯಾಕಂತ ಹೇಳಿದರೆ ಇವನು ಪಾಂಡವರ ವಿರೋಧಿ ಪ್ರಸಂಗ, ಆ ರೀತಿ ಪ್ರಸಂಗ ಬಂದಿತ್ತು. ಏನು ಪಾಂಡವರ ವಿರೋಧಿ, ಅವನು ಮೊದಲಿಂದ ಏನು ವಿರೋಧಿ ಅಂತ ಅಲ್ಲ, ಅಂತೂ ಈ ಕೌರವರ ಜೊತೆಗೆ ಇವ್ರ ಜೊತೆಗೆಲ್ಲ ಸೇರಿ ಪೌಂಡ್ರಕಾದಿಗಳ ಜೊತೆಗೆಲ್ಲ ಅವರು ಅವನ ತಲೆ ಹಾಳು ಮಾಡಿದರು. ಹಾಗೆ ಏಕಲವ್ಯ ಅಂತೂ ಕೃಷ್ಣನ ದ್ವೇಷಿಯಾಗಿಯೇ ಮುಂದುವರಿದವನವನು. ಹೀಗೆ ನಂತರ ಕವಚ ಕುಂಡಲ ಸಮೇತವಾಗಿ ಬಂದ ಕರ್ಣ ಇಲ್ಲಿ ಪರಾಜಿತನಾದದ್ದು. ಅಲ್ಲ, ಅವನ ಹತ್ರ ಕರ್ಣಕುಂಡಲ ಎಲ್ಲ ಇರುವಾಗ, ಕವಚ ಕರ್ಣಕುಂಡಲ ಹುಟ್ಟುವಾಗಲೇ ಇರುವಂಥದ್ದು, ಅವನನ್ನು ಯಾರಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ವ ಯುದ್ಧದಲ್ಲಿ ಅಂತ ಕೇಳಿದರೆ, ಅವನ ರಥ ಪುಡಿ ಆದಾಗ ಹೆದರಿ ಜರಾಸಂಧಂದು ಸಂಹಾರ ಮಾಡಿ ಬಂದ ಮನುಷ್ಯ ನನ್ನನ್ನು ಕೊಂದೇ ಬಿಡ್ತಾನೆ ಅಂತ ಹೇಳಿಬಿಟ್ಟು ಓಡಿ ಹೋಗಿ ಕಪ್ಪ ತಂದು ಕೊಟ್ಟಾಗಿದೆ. ಹೀಗೆ ಭೀಮನ ಅಗಾಧ ಸಾಮರ್ಥ್ಯವನ್ನು ಇದು ತೋರಿಸ್ತದೆ. ನಂತರ ದೇವತೆಗಳು
ಪರೋಕ್ಷ ಪ್ರಿಯರು ಎಂಬ ಕಾರಣದಿಂದ ಇಲ್ಲಿ ಭೀಮನೊಂದಿಗೆ ನೇರವಾಗಿ ಯುದ್ಧ ಮಾಡದೆ, ಅಂದರೆ ದೇವತೆಗಳು ಭೂಮಿಗೆ ಇಳಿದಾಗ ಸಾಧ್ಯ ಆದಷ್ಟು ಅವರು ತಾವು ಯಾರು ಅಂತ ಯಾರಿಗೂ ತೋರ್ಪಡಿಸಿಕೊಳ್ಳುವುದಿಲ್ಲ. ಒಂದು ಕ್ರಮ ಅದು. ಅದಕ್ಕೆ ಅವ್ರು ಏನು ಮಾಡಿದರು, ಇಲ್ದಿದ್ರೆ ರುದ್ರದೇವರು ಭೀಮನೊಟ್ಟಿಗೆ ಯುದ್ಧ ಮಾಡಿದಂತೆ, ಮತ್ತು ರುದ್ರದೇವರು ಅಂತ ನಾವು ಯಾಕೆ ಪೂಜೆ ಮಾಡಬೇಕು? ಭೀಮಸೇನ ಮನುಷ್ಯನ ಹತ್ರ ಸೋತದ್ದು. ಅವರಿಗೆ ಬಾಕಿದ್ದವರಿಗೆ ಭೀಮಸೇನ ವಾಯುದೇವರು ಅಂತ ಗೊತ್ತಿರ್ತದ? ಗೊತ್ತಿರೋದಿಲ್ಲ. ಹಾಗಾದರೆ ರುದ್ರದೇವರು ಅವರ ಒರಿಜಿನಲ್ ವೇಷದಲ್ಲಿ ಯುದ್ಧ ಮಾಡಿದರೆ ಭೀಮಸೇನನ ಹತ್ರ ನೋಡಿದವರು ಏನು ತಿಳ್ಕೊಳ್ತಾರೆ? ಅಯ್ಯೋ, ನಾವೆಲ್ಲ ಸುಮ್ಮನೆಪ್ಪ ದೇವಸ್ಥಾನದಲ್ಲಿ ಇವರಿಗೆ ಅಭಿಷೇಕ ಮಾಡೋದು, ಇವರು ನಮ್ಮ ಭೀಮನ ಹತ್ರ ಸೋತದ್ದು ಅಂತ ಹೇಳಿದರೆ ಅವರಿಗೆ ಭೀಮ ಅಂದರೆ ಯಾರು ಅಂತ ಗೊತ್ತಿಲ್ಲ. ಭೀಮ ಅಂದರೆ ಭೀಮ, ಸರಿ, ತುಂಬ ತಿನ್ನುವವ ಭೀಮ, ತುಂಬ ಶಕ್ತಿ ಇರುವವ ಭೀಮ, ಅಷ್ಟೇ ಗೊತ್ತಿರೋದು ಜನರಿಗೆ, ಯಾರಿಗೂ ಏನೂ ಗೊತ್ತಿಲ್ಲ. ಹಾಗಿರುವಾಗ ಮಧ್ವಾಚಾರ್ಯರು ಬರೆದ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ನಾವು ಓದುವ ಕಾರಣ ನಮಗೆ ಪ್ರತಿ ಸ್ಥಳವೂ ನೆನಪಾಗುತ್ತೆ ಭೀಮಸೇನ ಅಂದರೆ ವಾಯುದೇವರು ಅಂತ. ಖಾಲಿ ಮಹಾಭಾರತ ಓದಿದರೆ ಭೀಮಸೇನ 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 ಮುಗಿದೋಯ್ತು, ಒಂದು ದೊಡ್ಡ ಶರೀರ, ಇಷ್ಟೆಲ್ಲ ನೆನಪು ಬರೋದು. ಹಾಗೆ ಈ ರುದ್ರದೇವರು ಒಂದು ವೇಳೆ ತನ್ನ ನಿಜ ರೂಪದಲ್ಲಿ ಭೀಮಸೇನೊಟ್ಟಿಗೆ ಯುದ್ಧ ಮಾಡಿದರೆ ಯಾರು ಏನು ತಿಳ್ಕೊಳ್ತಾರೆ? ರುದ್ರದೇವರಿಗೆ ಪೂಜೆ ಮಾಡುವುದೇ ಸುಮ್ಮನೆ ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಯಾವ ದೇವತೆಗಳು ಕೂಡ ಸಾಧ್ಯ ಆದಷ್ಟು ತಮ್ಮ ಮೂಲ ರೂಪವನ್ನು ತೋರಿಸೋದಿಲ್ಲ. ಅದಕ್ಕೆ ಏನಾಯಿತು, ಭೀಮಸೇನ ತನ್ನ ಮೂಲ ರೂಪ ವಾಯುದೇವರ ರೂಪವನ್ನು ತೋರಿಸೋದಿಲ್ಲ. ಹಾಗೆ ಏನಾಯಿತು, ಅವರೆಲ್ಲ ಪರೋಕ್ಷ ಪ್ರಿಯರು. ಅದಕ್ಕೋಸ್ಕರನೇ ನೇರವಾಗಿ ಯುದ್ಧ ಮಾಡದೆ ಸಿಂಹ, ಹುಲಿ, ಆನೆ ಈ ರೂಪಗಳಲ್ಲಿ ಯುದ್ಧ ಮಾಡಿದರು. ಯುದ್ಧ ಮಾಡಿ ಪರಾಭವಗೊಂಡರು ವಾಯುದೇವರ ಹತ್ರ ಅಂತ ಹೇಳಿದರೆ ಏನು ಆಶ್ಚರ್ಯನೂ ಇಲ್ಲ. ಹೀಗೆ ನಂತರ ಭೀಮನ ಪೂರ್ವ ದಿಗ್ವಿಜಯ ಸಾಂಕೇತಿಕವಾಗಿ ಮಹತ್ವಪೂರ್ಣವಾದದ್ದು ಅಂತೇಳಿದರೆ ಮುಂದೆ ನಡೆಯುವ ಮಹಾಭಾರತದಲ್ಲಿ ಯಾವ ರೀತಿ ಭೀಮಸೇನನ ಪಾತ್ರ ಇರ್ತದೆ ಅಂತ ಎಲ್ಲ ನಮಗೆ ಒಂದು ಸೂಚನೆ ಸಿಗ್ತದೆ. ಆಯಿತಾ? ಹೀಗೆ ಪೂರ್ವ ದಿಕ್ಕಿನ ವಿಜಯ ಪೂರ್ವ ಪಕ್ಷದ ವಿಜಯಕ್ಕೆ ಸಂಕೇತ. ಆ ದಿಕ್ಕಿನಲ್ಲೇ ಪ್ರಬಲರಾದ ಶಿಶುಪಾಲಾದಿ ಮಹಾದೈತ್ಯರು ಎಲ್ಲ ಇದ್ದರು. ಅದಕ್ಕೋಸ್ಕರ ವೇದವ್ಯಾಸಾಚಾರ್ಯರು ಏನು ಮಾಡಿದರು, ವೇದವ್ಯಾಸ ದೇವರು ಭೀಮಸೇನನೇ ಅಲ್ಲಿಗೆ ಹೋಗಲಿ ಅಂತ ಕಳಿಸಿದ್ದು. ಎಲ್ಲ ಮಿಥ್ಯೋಪಾಸನೆ, ರುದ್ರದೇವರ ಹೆಸರು ಹೇಳಿಕೊಂಡು ಅವರ ಹತ್ರ ವರ ಪಡ್ಕೊಂಡು ಆ ನಂತರ ಅನ್ಯಥಾ ಉಪಾಸನೆ, ಭಗವಂತನನ್ನು ಉಪಾಸನೆ ಮಾಡುವ ಬದಲಿಗೆ ಅವರು ಎಲ್ಲ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳ್ಕೊಂಡು ಜನರ ತಲೆನೂ ಹಾಳು ಮಾಡಿಬಿಟ್ಟಿದ್ರು. ಹೀಗೆ ಪೂರ್ವ ದಿಕ್ಕು ಅನ್ನುವಂಥದ್ದು ಅಜೇಯ, ಯಾರಿಗೂ ಅಲ್ಲಿ ಅಷ್ಟು ಸುಮ್ಮನೆ ದಿಗ್ವಿಜಯ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಕೀಚಕನಿಂದ ಹಿಡಿದು ಪೌಂಡ್ರಕ ಸಾಮಾನ್ಯದವನಲ್ಲ, ಅವನೊಟ್ಟಿಗೆ ಮತ್ತೆ ಏಕಲವ್ಯ ಸೇರಿದ್ದಾನೆ. ಆಯಿತಾ? ಆಮೇಲಿಂದ ಕರ್ಣ, ಅವನು ಸಾಮಾನ್ಯದವನಲ್ಲ. ಸೊ ಎಲ್ಲ ಯಾರು ಭೀಮಸೇನನಿಗೆ ಎಲ್ಲ ಇಂಥವರೇ ಇದ್ದಿದ್ದು. ಸೊ ಹೀಗಾಗಿ ಅಲ್ಲಿಗೆ ಭೀಮಸೇನ ದಿಗ್ವಿಜಯ ಅನ್ನುವಂಥದ್ದು ಇದು ಅತ್ಯಂತ ಅದ್ಭುತವಾದ ದಿಗ್ವಿಜಯ ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಸೊ ಹಾಗೆ ಅಲ್ಲಿಗೆ ಇವತ್ತು 205 ಶ್ಲೋಕದ ತನಕ ಆಯಿತು. 208 ಅಲ್ವಾ? 208ರವರೆಗೆ ಆಯಿತು. ಸೊ 209 ಮಾಡಿಬಿಡುವ ಅವೆಲ್ಲರೇ. ಸಂಭಾವಿತಶ್ಚ ಕೃಷ್ಣಾಭ್ಯಾಂ ರಾಜ್ಞಾ ಚ ಸುಮಹಾಬಲಃ ಆಜ್ಞೆಯ ವ್ಯಾಸದೇವಸ್ಯ ಯಜ್ಞಾಂಗಾನಿ ಸಮಾರ್ಜಯತ್. 209ನೇ ಶ್ಲೋಕ. ಸೊ ಈ ರೀತಿ ಭೀಮಸೇನನು ಎಲ್ಲ ವೃತ್ತಾಂತವನ್ನು ಯಥಾವತ್ತಾಗಿ ತಿಳಿಸಿದ ಮೇಲೆ ವೇದವ್ಯಾಸ ಕೃಷ್ಣರಿಂದಲೂ ಧರ್ಮರಾಜನಿಂದಲೂ ಚೆನ್ನಾಗಿ ಆಧರಿಸಲ್ಪಡುತ್ತಾನೆ ಮತ್ತು ಮಹತ್ತಾದ ಸಾಮರ್ಥ್ಯವುಳ್ಳ ಭೀಮಸೇನನು ವೇದವ್ಯಾಸರ ಅಪ್ಪಣೆಯಂತೆ ಯಜ್ಞ ಸಾಧನಗಳನ್ನು ಸಂಪಾದಿಸುತ್ತಾನೆ. ಸಂಭಾವಿತಶ್ಚ ಕೃಷ್ಣಾಭ್ಯಾಂ ರಾಜ್ಞಾ ಚ ಸುಮಹಾಬಲಃ ಆಜ್ಞೆಯ ವ್ಯಾಸದೇವಸ್ಯ
ಯಜ್ಞಾಂಗಾನಿ ಸಮಾರ್ಜಯತ್. ಸಂಭಾವಿತ, ಕನ್ನಡದಲ್ಲಿ ಕೂಡ ನಾವು ಇದನ್ನು ಹೇಳುವುದುಂಟು, ಸಂಭಾವಿತ ಅಂತ. ಇವ ದೊಡ್ಡ ಸಂಭಾವಿತ ಅಂತ. ಸಂಭಾವಿತ ಅಂದ್ರೇನು ಅಂದರೆ ಸ್ವಲ್ಪ ಬೆಟ್ಟೆ, ಅಂದರೆ ಅಷ್ಟು ಒಳ್ಳೆಯವನಲ್ಲ, ಆದರೆ ತೋರಿಸಿಕೊಳ್ಳುವುದು ದೊಡ್ಡ ಜನದ ಹಾಗೆ ಅಂತ. ಅಂದರೆ ದೊಡ್ಡ ಜನದ ಹಾಗೆ ಅಂತ ಹೇಳಿದ್ರೇನು ಅಂದರೆ ಎಲ್ಲರೂ ಗೌರವ ಕೊಡುವ ರೀತಿಯಲ್ಲಿ ಸಂಭಾವಿತ ಅಂತ ಹೇಳಿದರೆ, ಇಲ್ಲಿ ಯಾರಿಗೆ ಹೇಳಿದ್ದು? ಭೀಮಸೇನನಿಗೆ. ಇಲ್ಲಿ ಭೀಮಸೇನ ಇದು ರಿಯಲ್, ಇದು ನಿಜವಾದ ಚಿಹ್ನೆ ಇದು. ಸೊ ಸಂಭಾವಿತ, ಎಲ್ಲರಿಂದಲೂ ಸಮ್ಮಾನಿಸಲ್ಪಟ್ಟ ಭೀಮಸೇನ, ಅದರಲ್ಲಿಯೂ ಬಾಕಿದ್ದವರ ಹತ್ರ ಅಲ್ಲ, ಕೃಷ್ಣಾಭ್ಯಾಮ್, ಇಬ್ಬರು ಯಾದವ ಕೃಷ್ಣ ಮತ್ತು ವೇದವ್ಯಾಸರು ಇಬ್ಬರಿಂದಲೂ ಮಾನ್ಯತೆ, ಗೌರವ, ಮನ್ನಣೆ ಅಂತ ಹೇಳಿದರೆ ಬೇಷ್ ಅಂತ ಭಗವಂತ ಅಂದರೆ ಪೂರ್ಣ ಅನುಗ್ರಹ ಪಡೆದ ಭೀಮಸೇನ. ಮನ್ನಣೆ ಅಂತ ಹೇಳಿದರೆ ಭೀಮಸೇನನಿಗೆ ಇನ್ನೇನು ಮನ್ನಣೆ ಬೇಕು? ಭಕ್ತಿಯಲ್ಲಿ ಭೀಮಸೇನನನ್ನು, ಹನುಮಂತನನ್ನು, ಭೀಮಸೇನನನ್ನು, ಮಧ್ವಾಚಾರ್ಯರನ್ನು ಭಕ್ತಿಯಲ್ಲಿ ಮೀರಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅಂಥ ಭಕ್ತರವರು. ಅಂಥ ಭಕ್ತರಿಗೆ ಭಗವಂತನಿಂದ ಏನು ಮನ್ನಣೆ ಬೇಕು? ಏನೂ ಬೇಡ. ಭೀಮಸೇನ ಒಳ್ಳೆ ಕೆಲಸ ನೀನು ಮಾಡಿದ್ದಿ ಅಂತ ಒಂದು ಆಶೀರ್ವಾದ, ಅನುಗ್ರಹ ಹೇಳಿದರೆ ಭೀಮಸೇನನಿಗೆ ಅದೇ ದೊಡ್ಡ ಉಡುಗೊರೆ. ಅಂಥ ಮನ್ನಣೆ ಅದು, ಅದೇ ಮನ್ನಣೆ. ಸೊ ಸಂಭಾವಿತಶ್ಚ ಕೃಷ್ಣಾಭ್ಯಾಮ್, ಇಬ್ಬರೂ ಕೃಷ್ಣರಿಂದ ಈ ರೀತಿ ಮನ್ನಣೆ ಪಡೆದ ಭೀಮಸೇನನು ರಾಜ್ಞ, ಧರ್ಮರಾಜನಿಂದ ಚ ಸುಮಹಾಬಲ ಆಜ್ಞೆಯ ವ್ಯಾಸದೇವಸ್ಯ ಅಂತ ಹೇಳಿದ್ರೆ ಭೀಮಸೇನನು ಅತ್ಯಂತ ಬಲಿಷ್ಠನಾಗಿ ಎಲ್ಲ ದಿಗ್ವಿಜಯಗಳು ಎಲ್ಲ ಮಾಡಿ ಕೀರ್ತಿ ಪತಾಕೆಯನ್ನು ಹಾರಿಸಿ ಅಂತೇಳಿದರೆ ವ್ಯಾಸದೇವರು ಯಾವ ರೀತಿ ಹೇಳಿದಾರೋ ಹಾಗೆ ಎಲ್ಲ ಕೆಲಸವನ್ನು ಮಾಡಿಕೊಂಡು ಬಂದು ಅವರಿಂದ ಒಳ್ಳೆ ಮನ್ನಣೆಯನ್ನು ಪಡೆದು ಈಗ ಧರ್ಮರಾಜ ನಿಂದಲೂ ಮನ್ನಣೆ ಪಡೆದು ರಾಜ್ಞ, ಧರ್ಮರಾಜನಿಂದಲೂ ಚ, ಅವನಿಂದಲೂ ಧರ್ಮರಾಜನಿಗೆ ಕೂಡ ಭಾರಿ ಖುಷಿ ಆಯಿತು ಭೀಮಸೇನ ಮೇಲೆ. ಅಂತೇಳಿದರೆ ಇನ್ನೇನೂ ತೊಂದರೆ ಇಲ್ಲ. ಅಂದರೆ ಆವಾಗಲೇ ಯಾವಾಗ ಇವ ಯಾರು ಇದ್ದೆ ಅವನು ಯಾವನಿಗೆ ಫಸ್ಟಿಗೆ ಯಾರು ಸಂಹಾರ ಮಾಡಿದ್ದು? ಜರಾಸಂಧನನ್ನು ಕೊಂದು ಕೂಡಲೇ ದೊಡ್ಡ ಕೆಲಸ ಆಗಿ ಹೋಗಿದೆ. ಆದರೂ ಇಲ್ಲಿ ಸಣ್ಣ ಪುಟ್ಟ ಗಿರಾಕಿಗಳಿದ್ದರು. ಸೊ ಇವರನ್ನು ಎಲ್ಲ ಮುಗಿಸಿ ಬಂದ ಕಾರಣ ಏನು ಎಲ್ಲರಿಂದ ಕಪ್ಪ ಪಡೆದ ಕಾರಣ ಇನ್ನೇನು ತೊಂದರೆ ಇಲ್ಲ. ಧರ್ಮರಾಜನಿಗೆ ಖುಷಿ ಆಯಿತು. ಯಾವುದು ಭೀಮಸೇನ ಇದ್ದರೆ ನಮಗೆ ಯಾವ ತಲೆಬಿಸಿ ಇಲ್ಲ ಅಂತ. ಸೊ ಹೀಗೆ ಇದೆಲ್ಲ ಆದಮೇಲೆ ವ್ಯಾಸದೇವಸ್ಯ ಆಜ್ಞೆಯ ಆಮೇಲೆ ವೇದವ್ಯಾಸರು ಏನು ಹೇಳಿದರು? ಇನ್ನೀಗ ಯಜ್ಞಕ್ಕೆ ಸಿದ್ಧತೆ, ಬಾಕಿ ಸಿದ್ಧತೆ ಶುರು ಮಾಡಿ, ದಂಡಯಾತ್ರೆ ಇನ್ನೀಗ ಬಾಕಿದವ್ರು ಬರ್ತಾರೆ 3 ಜನ. ಸೊ ನಾವು ಅವರಿಗೆ ಕಾಯ್ದು ಬೇಡ, ಬಾಕಿ ಕೆಲಸ ಎಲ್ಲ ಶುರು ಮಾಡುವ ಅಂತ. ಸೊ ವ್ಯಾಸದೇವಸ್ಯ ಆಜ್ಞೆಯ, ವ್ಯಾಸದೇವಸ್ಯ ಅಂದರೆ ವೇದವ್ಯಾಸರು ಅಂತೇಳಿದರೆ ಈ ಎಲ್ಲ ಯಜ್ಞದ ಶುರುವಿಂದ ಕಡೆವರೆಗೆ ಎಲ್ಲ ವೇದವ್ಯಾಸರೇ ನಿಂತು ಮಾಡಿಸುವಂಥದ್ದು. ಸೊ ವ್ಯಾಸದೇವಸ್ಯ ಆಜ್ಞೆಯಿಂದ. ಯಾಕೆ? ವಿಪ್ರ. ಸೊ ವಿಪ್ರ ಅಂತ, ಕೃಷ್ಣ ಯಾದವ ಕುಲಾಧಿಪತಿ ಅವರು, ಯಾದವೇಂದ್ರ. ಸೊ ಯಾದವರು ಎಲ್ಲಿರೋದು? ದ್ವಾರಕಾಪುರಿಯ ರಾಜ ಕೃಷ್ಣ. ಸೊ ಕೃಷ್ಣಂದೊಂದು ಅಂದರೆ ಭಗವಂತಂದೇ ರೂಪ, ಆದರೆ ಒಂದು ಹೇಳಲಿಕ್ಕೆ ಯಾದವ ಅಂತ ಕೃಷ್ಣ. ಸೊ ಹಾಗಾದರೆ ಯಜ್ಞಕ್ಕೆ ಯಾರು ಮುಖ್ಯ ಅಂದರೆ ವೇದವ್ಯಾಸರು ಮುಖ್ಯ, ಬ್ರಾಹ್ಮಣರು. ಸೊ ಹೀಗೆ ವ್ಯಾಸದೇವಸ್ಯ ಆಜ್ಞೆಯ, ವೇದವ್ಯಾಸರ ಆಜ್ಞೆಯಿಂದ, ಆದೇಶದಿಂದ, ಮಾರ್ಗದರ್ಶನ ಅಂತ ಅದರ ಅರ್ಥ. ಮಾರ್ಗದರ್ಶನದಿಂದ ಯಜ್ಞಾಂಗಾನಿ, ಯಜ್ಞಕ್ಕೆ ಬೇಕಾದ ಅಂಗಗಳು. ಸೊ ಯಜ್ಞಕ್ಕೆ ಏನೆಲ್ಲ ಬೇಕು? ನಾವು ಮನೆಯಲ್ಲಿ ಇಟ್ಕೊಳ್ಬೇಕು. ಒಂದು ಹೋಮ, ಒಂದು ಗಣಹೋಮ ಇಟ್ಕೊಂಡ್ರೆ ಸಾಕು. ನೀವು ಪರದಾಡಬೇಕಾಗ್ತದೆ. ಅಯ್ಯೋ ಇಟ್ಟಿಗೆ ತನ್ನಿ, ಹೊಯ್ಗೆ ತನ್ನಿ, ಆಮೇಲೆ ಏನು ಬೇಡ ಏನು ಬೇಕು ಎಲ್ಲನೂ ಬೇಕು. ಅಂದರೆ ಹೆಸರಿಗೆ ಗಣಹೋಮ ಆದರೂ ಒಂದು ಹೋಮ ಅಂತ ಹೇಳಿದ್ರೆ ಎಲ್ಲ ಹೋಮದ ಥರನೇ ತಾನೇ ಅದು.
ಸೊ ಇಟ್ಟಿಗೆ ಬೇಕೇ, ಹೊಯ್ಗೆ ಬೇಕೇ, ಎಲ್ಲನೂ ಬೇಕೇ. ಅಲ್ಲಿಂದ ಮತ್ತೆ ಎಲ್ಲ ಸಮಿದೆ, ಅದು ಇದು ಚಕ್ಕೆ ಮತ್ತೊಂದು ಅಂತ ಹೇಳ್ಕೊಂಡು ಎಷ್ಟು ದೊಡ್ಡ ಪಟ್ಟಿ ಆಗ್ತದೆ ಅಂತ ಹೇಳಿದರೆ ಎಲ್ಲ ವಿಷಯ ಗೊತ್ತಿದ್ದದೆ. ಅಂದರೆ ಈಗೆಲ್ಲ ಮನೆಯಲ್ಲಿ ಹೋಮ ಮಾಡೋದೆಲ್ಲ ಮರ್ತೇ ಹೋಗಿದೆ ಹೆಚ್ಚಿನವರಿಗೆ. ಸೊ ಆಜ್ಞೆಯ ವ್ಯಾಸದೇವಸ್ಯ. ಆದರೆ ಕೆಲವರಿಗೆ ಏನಂತ ಹೇಳಿದರೆ ಹೋಮ ಅಂತ ಹೇಳಿದ ಕೂಡಲೇ ಅಯ್ಯೋ ನಮ್ಮ ಮನೆಯಲ್ಲೇ ಒಂಚೂರು ಹೊಗೆ ಎಲ್ಲ ಕೂತ್ಕೊಳ್ಳಿ ಒಂಚೂರು ಎಲ್ಲ ಕಡೆಯಲ್ಲಿ, ಅಂದರೆ ಮನೆಗೆ ಒಂದು ಸುರಕ್ಷೆ ಆಗ್ತದೆ ಅಂತ ಕೆಲವರಿಗೆ ಇನ್ನೂ ಸಹ ಒಂದು ಇಂಟ್ರೆಸ್ಟ್ ಇರ್ತದೆ. ಆ ಇಂಟ್ರೆಸ್ಟ್ನಲ್ಲಿ ಮಾಡಲಿಕ್ಕೆ ಹೊರಡ್ತಾರೆ. ಅದು ಕಷ್ಟಪಡಬೇಕಾಗ್ತದೆ ಸುಮಾರು, ಅದನ್ನೇನು ಸುಲಭದಲ್ಲಿ ಇಲ್ಲ ಅದು. ಆಜ್ಞೆಯ ವ್ಯಾಸದೇವಸ್ಯ ಯಜ್ಞಾಂಗಾನಿ, ಯಜ್ಞಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಸಮಾರ್ಜಯತ್, ಆರ್ಜನೆ ಸಂಗ್ರಹ ಮಾಡೋದು, ಆರ್ಜನೆ. ಸೊ ಆಯಿತು, ಸಮಾರ್ಜಯತ್ ಸಿದ್ಧಪಡಿಸಲಿಕ್ಕೆ ಶುರು ಮಾಡಿದರು ಭೀಮಸೇನ ದೇವರು. ಸಮಾರ್ಜಯತ್ ಸಿದ್ಧಪಡಿಸಲಿಕ್ಕೆ ಶುರು ಮಾಡಿದರು. ಸೊ ಸಂಗ್ರಹಿಸಲಿಕ್ಕೆ ಶುರು ಮಾಡಿದರು. ಸೊ ಹೀಗೆ ಶ್ರೀಕೃಷ್ಣ ಮತ್ತು ವೇದವ್ಯಾಸರಿಂದ ಹಾಗೆ ಧರ್ಮರಾಜನಿಂದಲೂ ಮಹಾಬಲಿಷ್ಠನಾದ ಭೀಮಸೇನ ಆಧರಿಸಲ್ಪಟ್ಟ, ಸಂಭಾವಿತ ಗೌರವ ಮನ್ನಣೆ ಪಡೆದ, ಅಂದರೆ ಭಗವಂತನಿಂದ ಅನುಗ್ರಹ ಪಡೆದ. ಆ ನಂತರ ವ್ಯಾಸರ ಅಪ್ಪಣೆಯಂತೆ ವ್ಯಾಸದೇವಸ್ಯ ಆಜ್ಞೆಯ ಯಜ್ಞಾಂಗಾನಿ, ಯಜ್ಞ ಸಾಮಗ್ರಿಗಳನ್ನು ಸಮಾರ್ಜಯತ್ ಸಂಗ್ರಹ ಮಾಡುವ ಕೆಲಸ ಶುರುವಾಯಿತು ಅನ್ನುವಂಥದ್ದು. ಸೊ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಸೊ ರಾಜಸೂಯ ಯಾಗದ ಸಂಗ್ರಹದ ಕೆಲಸ ಶುರುವಾಗಿದೆ. ಸೊ ಅವರೆಲ್ಲ 3 ಜನ ಎಲ್ಲಿಗೆ ಹೋಗಿದ್ದಾರೆ, ಅವ್ರದ್ದು ಏನು ಸಂಗತಿ ಅದು ಆಗಬೇಕು. ಇದೆಲ್ಲ ನೆಕ್ಸ್ಟ್ ನೋಡುವ. ಶ್ರೀಕೃಷ್ಣ ಅರ್ಪಣೆ ಮಸ್ತು.